ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೋಗೋಣ ಸರ್. ಈಗ ಮೊದಲನೇದಾಗಿ ಅಮಿತಾಬ್ ಬಚ್ಚನ್ ಹಾಗೆ ಅಮೀರ್ ಖಾನ್ ಅವರ ಕಾರ್ಗಳನ್ನ ಪರ್ಚೇಸ್ ಮಾಡಿದ್ರಿ, ರೋಲ್ಸ್ ರಾಯ್ಸ್ ಕಾರ್ಗಳನ್ನ. ಇದು ಸಾಕಷ್ಟು ಒಂದು ರೀತಿಯಲ್ಲಿ ಗಮನ ಸೆಳೀತಾ ಇದೆ ಎಲ್ಲ ಕಡೆ. ಈಗ ಯಾವಾಗ ಪರ್ಚೇಸ್ ಮಾಡಿದ್ರಿ ಕಾರ್ನ, ಎಷ್ಟು ಕೋಟಿಗೆ ಪರ್ಚೇಸ್ ಮಾಡಿದ್ರಿ ಅಂತ? ಸರ್, ಅದು ಅಮಿತಾಬ್ ಬಚ್ಚನ್ ಅವ್ರ ಗಾಡಿ. ನಾನು ಮುಂದೆನೂ ಹೇಳಿದ್ದೀನಿ, ಇದು ಏನಾಗುತ್ತೆ, ಅದು ಆವತ್ತು ಡೇಟ್ಗೆ 10 ಕೋಟಿ ಗಾಡಿ ಇರುತ್ತೆ. 50 ಲಕ್ಷ 10 ಕೋಟಿ ಗಾಡಿ 50 ಲಕ್ಷ ಟ್ಯಾಕ್ಸ್ ಕಟ್ಟಿರ್ತಾರೆ. ಅದು ಲೈಫ್ ಟೈಮ್ ಟ್ಯಾಕ್ಸ್ ಆಲ್ರೆಡಿ ಕಟ್ಟಿದ್ದೀವಿ. ಲೈಫ್ ಟ್ಯಾಕ್ಸ್ ಅಂತಾರೆ, ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾರೆ. ನನಗೆ ಈ ರೂಲ್ ಗೊತ್ತಿರಲಿಲ್ಲ. ಅದಕ್ಕೆ ಇವಾಗ ಏನಿದೆ ಇಲ್ಲಿ, ಈ ಟ್ಯಾಕ್ಸು ನಾವು ಏನು ಕಟ್ಟೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಈಗ ಕಟ್ಟಬೇಕು. ಅದು ರೂಲ್ ನನಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಇವಾಗ ಇವತ್ತು 19 ಲಕ್ಷ, ಆಲ್ಮೋಸ್ಟ್ 20 ಲಕ್ಷ, 19 ಲಕ್ಷ 50 ಸಾವಿರನೂ 60 ಸಾವಿರನೂ ಟ್ಯಾಕ್ಸು ಅದಕ್ಕೆ ಕಲೆಕ್ಟ್ ಮಾಡಿದ್ದಾರೆ. ಅದು ಏನಾಗುತ್ತೆ, ಇವತ್ತು ಇಲ್ಲಿ ಟ್ಯಾಕ್ಸ್ ಕಟ್ಟಿಬಿಟ್ಟು ನಾವು NOCಯಲ್ಲಿಂದ ತಗೊಂಡ್ರೆ, ಇವಾಗ ಅದು ನಮ್ಮ ಬಾಂಬೆ ಆಫೀಸ್ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇಲ್ಲಿ ಬಾಂಬೆಯಲ್ಲೇ ಇದೆ ಅದು ಇವಾಗ ಕರ್ನಾಟಕ ಟ್ಯಾಕ್ಸ್ ಇವರು ಕಲೆಕ್ಟ್ ಮಾಡಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಕರ್ನಾಟಕಕ್ಕೆ ಮಾಡಿದ್ರೆ, ಈ ಟ್ಯಾಕ್ಸ್ 50 ಲಕ್ಷ ಅಲ್ಲಿ ಕಟ್ಟಿದ್ದೀವಲ್ಲ, ಆ ಟ್ಯಾಕ್ಸ್ ಇಲ್ಲಿ 19 ಲಕ್ಷ ಇಲ್ಲಿ ಕಟ್ಟಿರೋದು, ಇಲ್ಲಿ ಕರ್ನಾಟಕ ಟ್ಯಾಕ್ಸ್. ಆ ಟ್ಯಾಕ್ಸ್ ಇವಾಗ ನಾವು ಅಲ್ಲಿಂದ ವಾಪಸ್ ಬರುತ್ತೆ. ಇಲ್ಲಿ ಬಾಂಬೆಯಲ್ಲಿ ಮಹಾರಾಷ್ಟ್ರ ಟ್ಯಾಕ್ಸು ವಾಪಸ್ ತಗೋಬೇಕು, ನಾವು ಕ್ಲೇಮ್ ಮಾಡಿ ಅಲ್ಲಿಂದ ವಾಪಸ್ ತಗೋಬೇಕು. ಅದು ನನಗೆ ಗೊತ್ತಿರಲಿಲ್ಲ, ಬೈ ಮಿಸ್ಟೇಕ್ ಆಗಿದ್ದಾರೆ. ಇವತ್ತೇನು ನನ್ನ ಗಾಡಿಗಳು ಸೀಸ್ ಮಾಡೋಕ್ಕೆ ಬಂದಿಲ್ಲ ಅವರು. ಟ್ರಾನ್ಸ್ಪೋರ್ಟ್ ಕಮಿಷನರು ಮತ್ತು ಆರ್ ಟಿ ಒ ಆಫೀಸರ್ಸ್ ಎಲ್ಲ ಬಂದಿದ್ದರು. ಗಾಡಿ ಸೀಸ್ ಮಾಡೋಕ್ಕೆ ಬಂದಿಲ್ಲ. ಟ್ಯಾಕ್ಸ್ ಬಂದಿದೆ ಬಾಬು ಅವರೇ, ಟ್ಯಾಕ್ಸ್ ಕಟ್ಟಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೊಂದು ಡಿಪ್ಯೂಟೆಡ್ MLC ಕಾಂಗ್ರೆಸ್ ಪಾರ್ಟಿಯಿಂದ, ನಾನೊಂದು ಡಿಪ್ಯೂಟೆಡ್ MLA ಚಿಕ್ಕಪೇಟಿಂದ, ನಾನು 4 ಜನಕ್ಕೆ ನ್ಯಾಯ ಹೇಳೋನು. ನಾನು ಯಾರ್ದು ಟ್ಯಾಕ್ಸ್ ಬಾಕಿ ಇಡೋಲ್ಲ. ನಿಮ್ಮ ಟ್ಯಾಕ್ಸ್ ಏನಿದೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ, ನಾನು ಇಮ್ಮಿಡಿಯೇಟಾಗಿ ಆನ್ ದ ಸ್ಪಾಟ್ ಕಟ್ತೀನಿ ಅಂತ ಹೇಳಿದ್ದೀನಿ. ಹೇಳ್ದೆ. ಅವ್ರು ಕಮಿಷ್ನರೂ ಬಂದಿದ್ದರು, ಶೋಭಾ ಮೇಡಮ್. ಅವ್ರಿಗೂ ಇಮ್ಮಿಡಿಯೇಟ್ ಮನೆಯಲ್ಲೇ ಕುಣಿಸಿ ಅವ್ರಿಗೆ ಕಾಫಿ ಕೊಡೋ ಅಷ್ಟೊತ್ತಿಗೆ ನಾನು DDಗಳು HDFC ಬ್ಯಾಂಕಿಂದ DD ಮಾಡಿ ಅವ್ರಿಗೆ 19 ಲಕ್ಷ 50 ಸಾವಿರ ಚಿಲ್ಲರೆ ಒಂದು ಗಾಡಿದು, 18 ಲಕ್ಷ 50 ಸಾವಿರ ಚಿಲ್ಲರೆ ಇನ್ನೊಂದು ಗಾಡಿದು, 2 ಗಾಡಿಗಳದ್ದು ಅವ್ರಿಗೆ ಪಾಪ ಕುಣಿಸಿ ಕಾಫಿ ಕುಡಿಯೋ ಅಷ್ಟು ಹೊತ್ತಿಗೆ ನಾನು ಅವ್ರಿಗೆ ಈ DDಗಳು ಮಾಡಿ ಕೊಟ್ಟು ಕಳಿಸಿದ್ದೀನಿ. ಎಲ್ಲ ಇವತ್ತು ಕ್ಲಿಯರ್ ಆಗಿದೆ. ಆದರೆ ಮಿಸ್ಟೇಕ್ ಆಗಿತ್ತು. ಇವಾಗ ನಾನು ಮನವಿ ಮಾಡಿ ಕರ್ನಾಟಕದ ಎಲ್ಲ ನನ್ನ ಫ್ರೆಂಡ್ಸು, ನನ್ನ ಫಾಲೋವರ್ಸು, ನನ್ನ ಫ್ರೆಂಡ್ಸ್ಗೆ, ನನ್ನ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ನಾನು ಒಂದು ಮೆಸೇಜ್ ಅವ್ರು ಕೊಡಬೇಕಂತ. ಇದು ಅದರ್ ಸ್ಟೇಟ್ ಗಾಡಿಗಳು ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಓಡಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನನ್ನ ಮನವಿ ಏನಂದರೆ, ನನಗೆ ಗೊತ್ತಿಲ್ಲ, ನನಗೆ ಯಾರು ಹೇಳಿಕೊಳ್ಳಿಲ್ಲ. ಇವತ್ತು ನಾನು ನಮ್ಮ TV9 ಮುಖಾಂತರ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ, ಯಾವುದೇ ಅದರ್ ಸ್ಟೇಟ್ ಗಾಡಿ, ಡೆಲ್ಲಿ ಗಾಡಿ ಇರಲಿ, ಬಾಂಬೆ ಗಾಡಿ ಇರಲಿ, ಚೆನ್ನೈ ಗಾಡಿ ಇರಲಿ, ಆಂಧ್ರ ಗಾಡಿ ಇರಲಿ, ಇವರೆಲ್ಲರೂ ಕರ್ನಾಟಕದಲ್ಲಿ ಓಡಿಸಂಗಿದ್ರೆ ವಾಲಂಟ್ರಿಯಾಗೆ ಹೋಗಿ ಕನ್ಸಲ್ಟ್ RTO ಆಫೀಸಲ್ಲಿ ಹೋಗಿ, ಇಲ್ಲ ಕನ್ಸಲ್ಟ್ ಕಮಿಷ್ನರ್ ಹತ್ರ, ಟ್ರಾನ್ಸ್ಪೋರ್ಟ್ ಕಮಿಷ್ನರ್ ಹತ್ರ ಹೋಗಿ, ಈ ಗಾಡಿ ನಾವು ಇಲ್ಲಿ ಕರ್ನಾಟಕಕ್ಕೆ ತಗೊಂಡು ಬಂದಿದ್ದೀವಿ, ಇದಕ್ಕೆ ಟ್ಯಾಕ್ಸ್ ಏನಾಗುತ್ತೆ ನೀವು ಇದು ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟರೆ ನಾವು ಇದನ್ನು ಕಟ್ತೀವಿ ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ, ಈ ಟ್ಯಾಕ್ಸ್ ಇವಾಗ ಇನ್ನೊಂದು ಸಲ ಹೇಳ್ತೀನಿ, ಈ ಟ್ಯಾಕ್ಸ್ ಇಲ್ಲಿ ಕಟ್ಟಿದ್ರೆ ಇವಾಗ ಆಂಧ್ರ ಆಗಲಿ, ಮುಂಬೈ ಆಗಲಿ, ಡೆಲ್ಲಿ ಆಗಲಿ, ಇಲ್ಲಿ ಕಟ್ಬಿಟ್ಟು ಅಲ್ಲಿ ನಾವು ಕ್ಲೇಮ್ ಮಾಡಿ ವಾಪಸ್ ತಗೋಬೋದು. ಜನರಿಗೆ ನಮಗೆ ಏನೂ ಲಾಸ್ ಆಗೋದಿಲ್ಲ. ಈ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಕಟ್ತೀವಿ, ಮಹಾರಾಷ್ಟ್ರದಲ್ಲಿದೆ, ಮಹಾರಾಷ್ಟ್ರ ಟ್ಯಾಕ್ಸಿಂದ ವಾಪಸ್ ತಗೊಳ್ತೀವಿ. ಇಷ್ಟೇ ಹೊತ್ತು ಎಲ್ಲರೂ ನಾನು ಮನವಿ ಮಾಡಿ ಕೇಳ್ಕೊಳ್ಳೋದು, ನನ್ನ ಫ್ರೆಂಡ್ಸು, ನನ್ನ ಕರ್ನಾಟಕದಲ್ಲಿರೋ ಜನಕ್ಕೆ, ನಮ್ಮ ಅಣ್ಣ ತಮ್ಮಂದರಿಗೆ, ಈ ಟ್ಯಾಕ್ಸ್ನ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಅಲ್ಲಿ ಹೋಗಿ ಕ್ಲೇಮ್ ಮಾಡಿದ್ರೆ ಅದರ್ ಸ್ಟೇಟ್ ಟ್ಯಾಕ್ಸ್ ನಾವು ವಾಪಸ್ ತಗೋಬೋದು. ನಮಗೇನು ಲಾಸ್ ಆಗೋದಿಲ್ಲ, ಪಬ್ಲಿಕ್ ಏನೂ ಲಾಸ್ ಆಗೋದಿಲ್ಲ ಅಂತ ಈ ಮೆಸೇಜು ನಮ್ಮ ಅಣ್ಣ ತಮ್ಮಂದ್ರೆ ಕೊಡಬೇಕಾಗಿತ್ತು. ನಮ್ಮ TV9 ಮುಖಾಂತರ ನಮಗೋಸ್ಕರ ಭಾಳ ಅವರು ಬೆಳಗಿಂದ 7 ಗಂಟೆಯಿಂದ ಇಲ್ಲಿ ಬಂದು
ನಮ್ಮ ಶೂಟ್ ಮಾಡ್ತಾ ಇದ್ದಾರೆ, ಇದು ಮೆಸೇಜು ಪಬ್ಲಿಕ್ಗೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸರ್, ಈಗ ಸೆಲೆಬ್ರಿಟಿಗಳ ಕಾರ್ನ ತಗೋಬೇಕಂದ್ರೆ ಸಾಕಷ್ಟು ರೂಲ್ಸ್ಗಳಿರುತ್ತೆ. ಒಂದಷ್ಟು ಕಡೆ ಕೊಡೋದಿಲ್ಲ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ, ಸಾಮಾನ್ಯರಿಗೆ. ಆದರೆ ನೀವು ಆ ಒಂದು ಕಾರ್ನ ಪರ್ಚೇಸ್ ಮಾಡಿದಾಗ ಯಾವ ರೀತಿ ಇತ್ತು ಸಿಚುವೇಶನ್, ಮತ್ತು ಯಾಕೆ ಅಮಿತಾಬ್ ಬಚ್ಚನ್ ಆಗಿ ಅಮೀರ್ ಖಾನ್ ಅವ್ರ ಕಾರ್ನೇ ತಗೋಬೇಕು ಅಂತ ಅನ್ನಿಸ್ತು ಅಂತ? ಸರ್, ನನಗೆ ಸೆಲೆಬ್ರಿಟಿ ಗಾಡಿ ಅಂದರೆ ಭಾಳ ಇಷ್ಟ. ನಾನು ಅಮಿತಾಬ್ ಬಚ್ಚನ್ ಅಂದರೆ, ಅಮಿತಾಬ್ ಬಚ್ಚನ್ ಒಂದು ಫಿಲಿಮಲ್ಲಿ ಆ್ಯಕ್ಟ್ ಮಾಡಿ ಅವ್ರು ಸ್ಟೋರಿ ಮಾಡ್ತಾರೆ. ನಾನು ರಿಯಲ್ಲಾಗಿ ಅವ್ರನ್ನ ಫಾಲೋ ಮಾಡಿ, ರಿಯಲ್ಲಾಗಿ ಅವ್ರು ಕಾಪಿ ಮಾಡಿ ಒಂದು ಇದು ಮಾಡಿದ್ದೀನಿ. ನನಗೆ ಅವರಂದರೆ ಒಂದು ಮರ್ಯಾದೆ. ಸೆಲೆಬ್ರಿಟಿ ಗಾಡಿ ಅಂದರೆ ಅಮಿತಾಬ್ ಬಚ್ಚನ್ ಗಾಡಿ ತಗೊಂಡೆ. ಆಮೇಲೆ ಸೆಲೆಬ್ರಿಟಿ ಅಮೀರ್ ಖಾನ್ ಅವ್ರ ಗಾಡಿ ತಗೊಂಡೆ. ಯಾಕಂದರೆ ಒಂದು ಕ್ರೇಜಿ, ಅದು ಒಂದು ಸೆಲೆಬ್ರಿಟಿ ಗಾಡಿ ನಮ್ಮ ಹತ್ರ ಇರಬೇಕಂತ. ಅದು ಮಾರ್ಕೆಟ್ ರೇಟ್ ಏನಿದೆ ಅದಕ್ಕಿಂತ ಜಾಸ್ತಿ ರೇಟ್ ಕೊಟ್ಟು ತಗೊಂಡು ಬಂದಿದ್ದೀನಿ. ಅದಕ್ಕೆ ಇವಾಗ ನಾನು ಹೇಳ್ದಲ್ಲ, ಈಗ ನಮ್ಮ ಕರ್ನಾಟಕ ಜನಕ್ಕೆ ಇದೇ ನನ್ನ ಮೆಸೇಜ್ ಕೊಡೋದೇನೆಂದರೆ, ಟ್ಯಾಕ್ಸ್ ಏನಾದರೂ ಅದರ್ ಸ್ಟೇಟ್ ಟ್ಯಾಕ್ಸ್ ಬಾಕಿ ಇದ್ದರೆ ಅದು ಕಟ್ಟಿದ್ರೆ ನಮಗೆ ಕ್ಲೇಮ್ ಮಾಡಿ, ಬೇರೆ ಎಸ್ಟೇಟಲ್ಲಿ ಕ್ಲೇಮ್ ಮಾಡಿ ನಾವು ರೀಫಂಡ್ ತಗೋಬೋದು.